ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಇದು ಯುಗಾದಿ ಹಬ್ಬದ ಲಾಗು. ಮನೇಲಿ ಪೂಜೆ ಮಾಡಿ, ಅಂದರೆ ನಮಗೆ ಈ ಸರಿ ಹಬ್ಬ ಇಲ್ಲ, ಅದಕ್ಕೋಸ್ಕರ ಮನೇಲಿ ಸಿಂಪಲಾಗಿ ಪೂಜೆ ಮಾಡಿ ನಮ್ಮ ದೊಡ್ಡ ನಾದಿನಿ ಮನೆಗೆ ಹೊರಟಿದ್ವಿ. ಪ್ರೀವಿಯಸ್ ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ಹಬ್ಬದ ದಿನ, ಬರ್ತಡೇ ದಿನ ನಾನು ಎಲ್ಲಿದ್ದೆ ಅನ್ನೋದನ್ನು. ಸೊ ನಾವು ಹೋಗೋಷ್ಟೇ ನಾದಿನಿ ಎಲ್ಲ ಅಡುಗೆನೂ ರೆಡಿ ಮಾಡಿ ಇಟ್ಟಿದ್ರು. ಒಬ್ಬಟ್ಟು ನಮ್ಮ ಚಿಕ್ಕ ನಾದಿನಿ ಮಾಡಿ ಕಳಿಸಿದ್ರು. ಸೊ ಹಾಗೆ ಎಕ್ಸಾಮ್ ಇತ್ತಲ್ವ, ಕೃಷ್ಣಂಗೆ ಸುಮ್ಮನೆ ಕ್ವಶನ್ ಆನ್ಸರ್ ಕೇಳೋ ಥರ ಒಂದೆರಡು ಲೆಸನ್ಸ್ ಕೇಳಿದೆ. ಸೊ ಅದಾದಮೇಲೆ ಒಬ್ಬಟ್ಟು, ಬಿಸಿ ಬಿಸಿ ಒಬ್ಬಟ್ಟು ಕೊಟ್ಟರು. ತಿನ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಹೇಗೆ ಸಮಯ ಹೋಯಿತು ಅನ್ನೋದೇ ಗೊತ್ತಿಲ್ಲ, ಅಷ್ಟು ಬೇಗ ಸಂಜೆ ಆಗೋಯ್ತು. ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಿಲ್ಲ ಹಬ್ಬದ ದಿನ. ಸೊ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. ಸೊ ಹಬ್ಬದ ದಿನ ನಾವು ಪಿಜ್ಜಾ ಪಾರ್ಟಿ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಅತ್ತೆ ಮನೆಗೆ ಹೋಗಿದ್ದಾ ಇಲ್ಲಡು ಪಿಜ್ಜಾ. ಸೊ ಸಂಜೆ ನಾವು ಪಿಜ್ಜಾ ಪಾರ್ಟಿ ಮಾಡಿದ್ವಿ ಹಬ್ಬದ ದಿನ. ಕೃಷ್ಣಣ್ಣ ಹಬ್ಬದ ದಿನ ನಾವು ಪಿಜ್ಜಾ ಪಾರ್ಟಿನ ಮಾಡಿದ್ವಿ. ಸೊ ಹಾಗೆ ನೆಕ್ಸ್ಟ್ ಡೇ ಗೊತ್ತೇ ಇದೆ ಹೊಸತೊಡ್ಕು ದಿನ ಹಾಗೆ ಪಿಜ್ಜಾ ಪಾರ್ಟಿ ಮಾಡಿಕೊಂಡು, ಜೊತೆಗೆ ಚೀಕು ಐಸ್ ಕ್ರೀಮ್ ತಿಂತಾಯಿದ್ದ. ನೋಡಿ ಯಾವ ರೇಂಜಿಗೆ ಅವನ ಐಸ್ ಕ್ರೀಮ್ನ ಇಷ್ಟಪಟ್ಟು, ಐಸ್ ಆಗಲಿ, ಕೇಕ್ ಆಗಲಿ, ಜ್ಯೂಸ್ ಆಗಲಿ ಪ್ರತಿಯೊಂದೂ ಸಹ ಇಷ್ಟಪಟ್ಟು ತಿಂತಾನೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಈ ಒಂದು ಮುದ್ದಾದ ವಿಡಿಯೋನ ನಮ್ಮ ನಾದಿನಿ ಕ್ಲಿಪ್ಪಿಂಗ್ ತೊಗೊಂಡಿದ್ರು ಈ ಫೋನಲ್ಲಿ. ಸೊ ಅದಕ್ಕೋಸ್ಕರ ಆ್ಯಡ್ ಮಾಡ್ತಿದ್ದೀನಿ. ನೋಡಿ, ಮುದ್ದಾದ ಮೂತಿ ಆ ಹಾಡು ನೆನಪಾಗುತ್ತೆ, ಯಾಕಂದರೆ ಆಲ್ರೆಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ಆ ಸಾಂಗ್ನ. ಸೊ ಅದಕ್ಕೋಸ್ಕರ ಇಲ್ಲಿ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಆದಮೇಲೆ ನನ್ನ ಹುಟ್ಟುಹಬ್ಬದ ದಿನ ಎಲ್ಲರೂ ಪ್ರೀವಿಯಸ್ ಲಾಗ್ ನೋಡಿರ್ತೀರ. ಸೊ ಅದಾದಮೇಲೆ ಚಂದ್ರನ ದರ್ಶನ ಮಾಡಿ ದೊಡ್ಡವ್ರ ಆಶೀರ್ವಾದ ತಗೋಬೇಕು ಅಂತ ಹೇಳ್ತಾರೆ. ಆ ಒಂದು ಪದ್ಧತಿನೂ ಸಹ ನಾವು ಇಲ್ಲಿ ಮಾಡಿದ್ದೀವಿ. ನೆಕ್ಸ್ಟ್ ಜನ್ರೇಷನ್ ಅಂದರೆ ನಮಗೆ ಜೊತೆ ಇರುವಂತಹ ಮಕ್ಕಳು ಅದನ್ನು ನೋಡಿ ಕಲೀಲಿ ಅನ್ನೋ ಒಂದು ಕಾರಣಕ್ಕೆ ಆ ಒಂದು ಪದ್ಧತಿನ ತಿಳಿಸ್ಕೊಟ್ಟು, ಇದು ಹೊಸತೊಡಕು ದಿವಸ ನಾವು ಮಾಡಿದಂತಹ ಕ್ಲಿಪ್ಪಿಂಗು, ಅದನ್ನು ಈ ಒಂದು ವಿಡಿಯೋಗೆ ಅಟ್ಯಾಚ್ ಮಾಡಿದ್ದೀನಿ ನಾನು. ಸೊ ನೋಡಿ, ಪ್ರತಿಯೊಬ್ಬರೂ ಸಹ ದೊಡ್ಡವರ ಆಶೀರ್ವಾದ ತಗೋಬೇಕು ಅಂತ ಹೇಳಿ ನಮ್ಮ ನಾದಿನಿ ಎಲ್ಲರೂ ಆಶೀರ್ವಾದ ತಗೋತಿದ್ದಾರೆ. ಅದೊಂದು ಪದ್ಧತಿ ಅಲ್ಲ. ಹೊಸ ವರ್ಷದ ದಿನ ಅಂದರೆ ಹೊಸತೊಡಕು ದಿನ ಚಂದ್ರನ ದರ್ಶನ ಮಾಡಿ, ಹೊಸತೊಡಕು ಅನ್ನೋದಕ್ಕಿಂತ ಯುಗಾದಿ ಹಬ್ಬ ಆಗಿ ಮಾರನೇ ದಿನ ಅಂತ ಹೇಳ್ತಾರೆ. ಸೊ ಪ್ರತಿಯೊಬ್ಬ ಮಕ್ಕಳೂ ಸಹ ಆಶೀರ್ವಾದ ಮಾಡಿ, ಅದ್ರ ಜೊತೆಗೆ ಏನಂದರೆ ಎಲ್ರಿಗೂ ಒಳ್ಳೇದಾಗಲಿ ಅನ್ನೋ ಆಶೀರ್ವಾದ ಅಂತಲೇ ಹೇಳ್ಬೋದು. ಸೊ ಪ್ರತಿಯೊಂದು ಮಕ್ಕಳೂ ಸಹ ಆಶೀರ್ವಾದನ ತೊಗೊಂಡ್ರು. ಆ ಒಂದು ಕ್ಲಿಪ್ಪಿಂಗ್ನ ನಾನು ನಿಮಗೆ ಆ್ಯಡ್ ಮಾಡ್ತಿದ್ದೀನಿ. ಸೊ ನಮ್ಮ ಜನ್ರೇಷನ್ಗೆ ಎಲ್ಲ ಮುಗ್ದೋಗ್ಬಾರ್ದಲ್ವಾ, ಅದಕ್ಕೋಸ್ಕರ ಮುಂದಿನ ಜನ್ರೇಷನವರು ಇದ್ರ ಬಗ್ಗೆ ಸ್ವಲ್ಪ ಆದರೂ ತಿಳ್ಕೊಂಡಿರಬೇಕು ಅಂತ ಹೇಳಿ ಈ ಒಂದು ಕ್ಲಿಪ್ಪಿಂಗ್ ಆಗಿರ್ಬೋದು, ಈ ಒಂದು ಪದ್ಧತಿನ ಆಗಿರ್ಬೋದು ನಾನು ತೋರಿಸ್ತಾ ಇದ್ದೀನಿ. ಸೊ ಇದೆಲ್ಲ ಆದಮೇಲೆ ಇನ್ನು ಗೊತ್ತೇ ಇದೆಯಲ್ಲ, ಚೆನ್ನಾಗಿ ಡ್ಯಾನ್ಸ್ ಮಾಡಿ, ಊಟ ಮಾಡಿ, ನಿದ್ದೆ ಮಾಡಿದಂತಹ ಸಮಯ ಅಂತಲೇ ಹೇಳ್ಬೋದು. ಸೊ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಜೊತೆಲಿ ಇದ್ದಾಗ ಈ ರೀತಿ ಹಬ್ಬಗಳ ಆಚರಣೆ ತುಂಬ ವಿಶಿಷ್ಟವಾಗಿ ಇರುತ್ತೆ. ಸೊ ಅದನ್ನು ಸಹ ನೀವು ಆದಷ್ಟು ಮನೇಲಿ ಮಕ್ಕಳಿಗಾಗಿರ್ಬೋದು ಅಥವಾ ಗೊತ್ತಿಲ್ಲದಿರೋರಿಗೆ ಹೇಳ್ಕೊಡೋವಂತಹ ಅಭ್ಯಾಸ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬಾ ಖುಷಿಯಾಗಿ ಹಬ್ಬನ ಈ ವರ್ಷ ಆಚರಿಸಿದ್ವಿ ಅಂತಲೇ ಹೇಳ್ಬೋದು. ಸೊ ಪ್ರತಿಯೊಬ್ಬರು ಮಕ್ಕಳೂ ಸಹ ಯಾವುದೇ ರೀತಿಯಾದಂತಹ ಹಿಂಜರಿಕೆ ಇಲ್ಲದೆ ಪ್ರತಿಯೊಬ್ಬರ ಆಶೀರ್ವಾದನೂ ಸಹ ತಗೊಂಡ್ರು. ನಾನು ಎಷ್ಟೇ ನನಗೆ ಬೇಡ ಅಂತ ಹೇಳಿದ್ರು, ನೀನು ಅತ್ತೆ ಆಗಬೇಕು, ಆಶೀರ್ವಾದ ಮಾಡು ಅಂತ ಹೇಳಿ ಅಲ್ಲಿ ಆಶೀರ್ವಾದನೂ ಸಹ ಮಾಡಿಸಿದ್ರು ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಆದಮೇಲೆ ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೋ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಪ್ರತಿಯೊಬ್ಬರು ಯಾರೇ ನನ್ನ ವೀಡಿಯೋನ ನೋಡ್ತಿದ್ದೀರಾ ಕಂಪ್ಲೀಟಾಗಿ ವೀಡಿಯೋನ ನೋಡಿ ಅಂತ ಹೇಳ್ತೀನಿ. ಸೊ ಪಕ್ಕದಲ್ಲಿ ಕಮೆಂಟ್ ಬಾಕ್ಸ್ ಪಕ್ಕದಲ್ಲಿ ಹೈಪ್ ಪಾಯಿಂಟ್ಸ್ಗಳಿರುತ್ತೆ. ಹೈಪ್ ಪಾಯಿಂಟ್ಸು ಸಹ ನೀವು ಕೊಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೈಪ್ ಪಾಯಿಂಟ್ಸ್ ಕೊಟ್ಟರೆ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಒಂದು ವಿಡಿಯೋ ಇನ್ನೊಂದು ಸ್ವಲ್ಪ ರೆಫರ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಅಷ್ಟೇ ಹೈಪ್ ಪಾಯಿಂಟ್ಸ್ನ ಕೊಡೋದು ಅಂತಲೇ ಹೇಳ್ಬೋದು. ಸೊ ಎಲ್ರಿಗೂ ಈ ಒಂದು ಪುಟಾಣಿ ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ಲೈಕು, ಕಮೆಂಟು, ಶೇರು ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ತಮ್ಮೆಲ್ರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಗೊತ್ತೇ ಇದೆಯಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ ಪ್ರತಿಯೊಬ್ಬರು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.